ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕ್ಯಾಡ್ನೆಸ್ಟ್ ಅರ್ಪಿಸುವ ಪುನೀತ್ ನಮನ 2023 ಪ್ರಕಾಶ್ HM ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀಮತಿ ಜ್ಯೋತಿ ಪ್ರಕಾಶ್ ಸಿಇಒ ಇವರ ಸಾರಥ್ಯದಲ್ಲಿ ಕರ್ನಾಟಕ ಸ್ಟೇಟ್ ಇನ್ಚಾರ್ಜ್ ಡಾಕ್ಟರ್ ಚರಣ್ ಜಿ, CNP ಗ್ಲೋಬ್ ನ್ಯೂಸ್ ಇವರ ಸಾರಥ್ಯದಲ್ಲಿ ಚಾಮರಾಜಪೇಟೆಯ ಕಲಾವಿದರ ಸಂಘದ ಆಡಿಟೋರಿಯಂನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇವರು ಬೆಂಗಳೂರಿನಲ್ಲಿ ಲೀಡಿಂಗ್ ಸಾಫ್ಟ್ವೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ 8 ಶಾಖೆಗಳನ್ನು ಹೊಂದಿದ್ದಾರೆ. ಈ ಸಮಾರಂಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ SK ಜೈನ್, ಶ್ರೀ ವೆಂಕಟರಾಮೇಗೌಡ, ನಕ್ಷತ್ರ, ಕಿರುತೆರೆ ನಟ ರೂಪೇಶ್, ಶ್ರೀ ಅರವಿಂದ್ ವಿವೇಕ್ ರವರು ಭಾಗವಹಿಸಿದರು. ನಿನ್ನಂತ ಸ್ವಾಮಿಯು ಎನಗುಂಟು ನಿನಗಿಲ್ಲ, ನಿನ್ನಂತ ತಂದೆಯು ಎನಗುಂಟು ನಿನಗಿಲ್ಲ, ನಿನ್ನಂತ ಗುರು ಎನಗುಂಟು ನಿನಗಿಲ್ಲ, ನೀನೇ ಪರದೇಶಿ ನಾನೇ ಸ್ವದೇಶಿ. ನಿನ್ನಂತ ಸ್ವಾಮಿಯು ಎನಗುಂಟು ನಿನಗಿಲ್ಲ, ನಿನ್ನಂತ ತಂದೆಯು ಎನಗುಂಟು ನಿನಗಿಲ್ಲ, ನಿನ್ನಂತ ಗುರು ಎನಗುಂಟು ನಿನಗಿಲ್ಲ. ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ 116ನೇ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಅಂಡ್ ಐ ವೆಲ್ಕಮ್ ಒನ್ಸ್ ಅಗೇನ್ ಆಲ್ ಟು ಕ್ಯಾಡ್ನೆಸ್ ಪುನೀತ ನಮನ ಕಾರ್ಯಕ್ರಮ. ಶಾಲ್ ವಿ ಸ್ಟಾರ್ಟ್ ದ ಡೇ? ಶಾಲ್ ವಿ?
ಹಾಗೆ ನೋಡಿ. ಹಾಗೆ ಸ್ವೀಟಿ ಫ್ಲೇಗ್ ರೆಡಿ ಇದ್ದೀರಾ? ರೆಡಿ? गणेश स्कंद जननीं गांधर्व गान विनोदिनी पनीन्द्रमणि भूषिणी परमेश्वरी निरंजनी शरणागत वत्सले निन्न चरण दानदरि सुखी सदा नर जन्मवदितके सुरपराचित हरिकेश निरते ಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಕಮಾನ್ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾರಾಜಿಸೋ ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಎಲ್ಲರೂ ಅವರವರ ಫೀಲ್ಡ್ಗೆ ತಕ್ಕಾಗಿ ಒಂದು ಹೇಳಿದ್ರು, ನಂದು ಒಂದು ಇರ್ಲಿ ಅಂತ. ಸೊ ಅದಕ್ಕೆ ಹಂಗೇನಿಲ್ಲ, ಇವತ್ತು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕ್ಯಾಡ್ನೆಟ್ ನ ಒಂದು ವಾರ್ಷಿಕೋತ್ಸವ ಅಂತ ಮೊದಲನೇ ಸಲ ಮಾಡ್ಕೊಳ್ತಾ ಇದ್ದಾರೆ ಪ್ರಕಾಶ್ ಮತ್ತೆ ಜ್ಯೋತಿ ದಂಪತಿಗಳು. ಅಂಡ್ ಕ್ಯಾಡ್ನೆಟ್ ನ ವಾರ್ಷಿಕೋತ್ಸವ ಅಂತ ಬಹಳ ದೊಡ್ಡ ಟೈಟಲ್ ಅಲ್ಲಿ ಹಾಕಿ ಬಹಳ ವಿಜೃಂಭಣೆಯಿಂದ ಮಾಡಬಹುದಾಗಿತ್ತು. ಯಾಕಂದ್ರೆ ಇವತ್ತು ಬೆಂಗಳೂರಿನ 8 ದಿಕ್ಕುಗಳಲ್ಲೂ ಇವತ್ತು ಶಾಖೆಯನ್ನ ಹೊಂದಿರುವಂತಹ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಒಂದು ಎಜುಕೇಶನ್ ಅಂತ ಸಂಸ್ಥೆ ಅಂತ ಹೇಳ್ಬೋದು. ಬಟ್ ಅದರ ಬದಲಿಗೆ ಅವರು ಅದನ್ನ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಿಸಿಕೊಂಡಿದ್ದಾರೆ. ಪುನೀತ್ ನಮನ 2023 ಅಂತ ಒಂದು ಈ ಕಾರ್ಯಕ್ರಮಕ್ಕೆ ಟೋಟಲಿ ಒಂದು ಅರ್ಥವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನನಗೆ ಒಂದು 2-3 ವರ್ಷಗಳ ಪರಿಚಯ. ಬೇಸಿಕಲಿ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ ನಾನು ನೋಡಿ ಒಂದ್ಸಲ ನಮ್ಗೆ ಕಾಲ್ ಮಾಡಿ ಬಸವನಗುಡಿಯ ಬ್ರಾಂಚ್ಗೆ ಹೋಗಿ ನಾನು ಮಾತಾಡಿ ಬಂದಿದ್ದೆ. ಸೊ ಅವತ್ತಿಂದ ಅದೇನ್ ಅವರಿಗೆ ನನ್ನ ಮೇಲೆ ಅದೇನ್ ಪ್ರೀತಿನ ನನಗೆ ಗೊತ್ತಿಲ್ಲ. ಇಡೀ ಏನೇ ಇದ್ರು ಕ್ಯಾಡ್ನೆಸ್ಟ್ ಅಲ್ಲಿ ನನ್ಗೊಂದು ಕಾಲ್ ಬರುತ್ತೆ. ಅದು ಒಂದೊಂದ್ಸಲ ನನ್ಗೆ ರಿಸೀವ್ ಮಾಡಕ್ ಆಗಲ್ಲ, ಆದ್ರೂ ಅವರು ಮೆಸೇಜ್ ಮೇಲೆ ಮೆಸೇಜ್, ಕಾಲ್ ಮೇಲೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಬಹುಶಃ ದೂರದಿಂದ ಬಂದಿರೋ ನಾವೇ ಅಂತ ಅನ್ಸುತ್ತೆ. ನಮ್ಮ ಇಡೀ ಟೀಮ್ ಮಂಗಳೂರಿಂದ ಬಂದಿದೆ, ಇಲ್ಲ ಮಂಗಳೂರಿಂದ ಆದ್ರೂ ನೀವು ಬರಲೇಬೇಕು, ನೀವು ಇರ್ಲೇಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಆ ಒಂದು ಪ್ರೀತಿ ಬಹುಶಃ ನಮ್ಮ ಮನೆಯಲ್ಲೂ ಸಿಗೋದಿಲ್ಲ. ನಮ್ಮ ನಕ್ಷತ್ರ ಮೇಡಮ್ ಒಂದು ಮಾತು ಹೇಳಿದ್ರು, ನನಗೆ ಮನೆಯವರಿಲ್ಲ, ನಾನು ಅನಾಥೆ ಅಂತೆಲ್ಲ. ಬಹುಶಃ ಇವರದೆಲ್ಲ ಈ ಪ್ರೀತಿ ನೋಡುವಾಗ ಆ ಒಂದು ಅಂದ್ರೆ ಇಡೀ ಜಗತ್ತೇ ನಮ್ಮ ಮನೆ ಅಂತ ಒಂದು ಅನ್ನಿಸ್ಬಿಡ್ತದೆ. ಆ ಒಂದು ಪ್ರೀತಿಗೆ ನಾವು ಇಡೀ ನಮ್ಮ ತಂಡನೇ ಬಂದಿದೆ. ಅಲ್ಲಲ್ಲಿ ಶೂಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಪ್ರತೀಕ್ಷಾ, ಆಮೇಲೆ ಶಿಲ್ಪಾ, ಸೌಜನ್ಯ, ದೀಕ್ಷಿತ್ ಅವರೆಲ್ಲ ಬಂದಿದ್ದಾರೆ. ನಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಪ್ರಕಾಶ್ ಸರ್ ನಿಮಗೆ ಧನ್ಯವಾದ ಹೇಳ್ತೇನೆ. ಅಂಡ್ ನನಗೆ ಇನ್ನೊಂದು ತುಂಬಾ ಖುಷಿ ಆಗುವಂತದ್ದು ಏನು ಅಂದ್ರೆ, ನಾನು ಜೀವನದಲ್ಲಿ ಯಾವಾಗಲೂ ಗೆದ್ದವರ ಸ್ಟೋರಿಗಿಂತ ಜಾಸ್ತಿ ಸೋತವರ ಸ್ಟೋರಿ ಓದ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೇಗೆ ಗೆಲ್ಬೇಕು ಅನ್ನೋದು. ಗೆದ್ದವರ ಸ್ಟೋರಿಯಲ್ಲಿ ನಾನು ಹಿಂಗೆದ್ದೆ ಹಂಗೆದ್ದೆ ಅಂತ ಇರುತ್ತೆ. ಸೊ ಸೋತವರ ಸ್ಟೋರಿಯಲ್ಲಿ ನಾನು ಏನ್ ಮಾಡಿದ್ರೆ ಗೆಲ್ಬಹುದು ಅನ್ನೋದನ್ನ ನಮ್ಗೆ ಹೇಳಿಕೊಡ್ತಾರೆ. ಅಂತ ಈ ಒಂದು ಚಿಕ್ಕ ಏಜ್ಗೆ ಅಲ್ಲ ಸರ್ 30 ಆಗಿಲ್ವ ಅಂತ 16 ಅಂತ. ಸುಖ ಇಲ್ಲ, ಶಾಂತಿ ಇಲ್ಲ. ಈ ಬೆಕ್ಕಿರೋವರೆಗೂ ನನ್ ಬೆಕ್ ಮಾಡ್ಬಿಡು. ಆಗ ಯೋಗಿ ಹೇಳಿದಂತೆ ಹೌದು, ಬೆಕ್ಕಿರೋವರೆಗೂ ಇಲಿಗೆ ನಿದ್ದೆನೂ ಬರಲ್ಲ, ಪ್ರಾಣ ಸಂಕಟ, ಬೆಕ್ಕಾಗ್ಬಿಡು ಅಂತ ಆಶೆಗಳು. ಸೊ ಇಲಿ ಹೋಗಿ ಬೆಕ್ಕಾಗ್ಬಿಡುತ್ತೆ. ಬೆಕ್ಕು ಪುನಃ ಓಡ್ ಬಂತಂತೆ. ಒಂದ್ಸಲ ಡಿಸ್ಟರ್ಬ್ ಮಾಡಿದೆ, ನನ್ನ ನಾಯಿ ಮಾಡ್ಬಿಡಿ, ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ನೀನೇ ನನ್ನ ಗುರು, ನಾನು ಸುಖವಾಗಿದ್ದು ಬಿಡ್ತೀನಿ, ನಾಯಿಗಳು ಕಲಿಸ್ತದೆ. ಆಗ ಯೋಗಿ ಹೇಳಿದಂತೆ ಈ ಪುನಃ ಡಿಸ್ಟರ್ಬ್ ಮಾಡಬೇಡ, ನಾಯಿ ಆಗ್ಬಿಡು, ಆಶೀರ್ವಾದ ಮಾಡಿ ಕಳಿಸ್ಬಿಡು. ಆ ನಾಯಿ ಪುನಃ ಬಂತಂತೆ. ಏನಪ್ಪ ಪುನಃ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ, ಮಾತು ಕೊಟ್ಟಿಲ್ಲ, ಬರಲ್ಲ, ನಂಗೆ ಡಿಸ್ಟರ್ಬ್ ಮಾಡಲ್ಲ. ಕೊನೆಯದು ನನ್ನ ಹುಲಿ ಮಾಡ್ಬಿಡು, ಹುಲಿ ಇರೋವರೆಗೂ ನನಗೆ ಶಾಂತಿ ಇಲ್ಲ, ಹುಲಿ ಯಾರು ಹಿಂಸೆ ಮಾಡಲ್ಲ, ನಿನ್ನ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ, ಮಾಡ್ಬಿಡಪ್ಪ. ಆಗ ಯೋಗಿ
ಔಟ್ ಆಫ್ ಕಂಪ್ಯಾಷನ್, ಆಗಲಪ್ಪ ಹುಲಿ ಆಗ್ಬಿಡು. ಸೊ ಹುಲಿ ಆದ ನಂತರ ಅಲ್ಲೇ ಕೂತಿದೆ ಅಂತ ಯೋಗಿ ನೋಡ್ತಾ ಇದೆಯಂತೆ. ಹೋಗಪ್ಪ ಎಂಜಾಯ್ ಮಾಡು ಜಂಗಲಲ್ಲಿ. ಅಂದರೆ ಇಲ್ಲ, ನಂಗೆ ಭಾಳ ಹಸಿವಾಗಿದೆ, ನೀನು ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಆಗ ಯೋಗಿಗೆ ಕೋಪ ಬಂತಂತೆ. ಕೃತಜ್ಞ ನೀನು, ಪುನರ್ಮೋಷಕೋ ಭವ, ಶಾಪ ಕೊಡ್ತಂತೆ, ಪುನಃ ನೀನು ಇಲ್ಲಿ ಆಗ್ಬಿಡು. ಎಷ್ಟೇ ಕಂಪ್ಯೂಟರ್ ನಾವು ಕಲೀಲಿ, ಇಷ್ಟು ಅನ್ಯಾಯಗಳು ನಾವು ಅಧರ್ಮದಿಂದ ನೋಡೋದ್ರಿಂದ ಯುದ್ಧಗಳು ನಾಶಗಳು ಆಗುತ್ತೆ. ಜ್ಯೋತಿಷಾಸ್ತ್ರದಲ್ಲಿ ಹೇಳಿದೆ. ಯಾವಾಗಪ್ಪ ಆಗುತ್ತೆ ಅಂದ್ರೆ ಈ ಗ್ರಹಣನೂ ಬರ್ತಾ ಇದೆ, ಯುದ್ಧ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಜೋರಾಗಿ ಎಲ್ಲರೂ ಹೇಳಿ ಹರೇ ಕೃಷ್ಣ. ಜೋರಾಗಿ ಹೇಳಿ ಹರೇ ಕೃಷ್ಣ, ಹರೇ ಕೃಷ್ಣ. ಜೋಜೋ ಅವರು ಸ್ವಲ್ಪ ಆ ಕೃಷ್ಣ ಮಂತ್ರವನ್ನು ಕೊಡಿ, ಎಲ್ರಿಗೂ ಕೊಡಿ. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನನ್ನ ಗುರು ಹುಟ್ಟಿದಬ್ಬ, ಶಿವಕುಮಾರ್ ಸ್ವಾಮೀಜಿ. ನಾನು 10 ವರ್ಷ ಅನ್ನ ಹಾಕಿರೋ ನನ್ನ ಮನೆ ಇವತ್ತು ಹಬ್ಬ. ಇವತ್ತಲ್ಲಿ ಹೋಗ್ಬೇಕಾಗಿತ್ತು, ಬಟ್ ನಾನು ಈ ಫಂಕ್ಷನ್ಗೆ ಬಂದಿದ್ದೀನಿ, ನಾಳೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ನಿಮ್ಮ ಫ್ಯಾಮಿಲಿಯವರು, ಅಪ್ಪ ಅಮ್ಮ, ಅಣ್ಣ ತಮ್ಮ ಎಲ್ಲರೂ ನಿಮ್ಮನ್ನ ನೋಡಿಕೊಂಡು ಊಟ ಹಾಕಿರ್ತಾರೆ. ಬಟ್ ನನ್ನ ಜೀವನದಲ್ಲಿ ನನಗೆ ಇವತ್ತು ನಾನು ಇಲ್ಲಿ ನಿಂತಿರೋಕ್ಕೆ ಕಾರಣ ನನ್ನ ಮಠ, ಸಿದ್ಧಗಂಗಾ ಮಠ. ಜಾತಿ ನೋಡಿಲ್ಲ, ಯಾರು ಏನು ಅಂತ ನೋಡಿಲ್ಲ. 10,000 ಜನಕ್ಕೆ ಊಟ ಬಟ್ಟೆ ಕೊಟ್ಟು ಸಾಕ್ತಿರೋ ಮಠ ಅದು. ನನ್ನ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ. ನೋಡಿ, ಮನುಷ್ಯನ ಜೀವನದಲ್ಲಿ ತುಂಬಾ ಆಗು ಹೋಗುಗಳು ಬರ್ತವೆ, ಕಷ್ಟಗಳು ಬರ್ತವೆ. ಇವತ್ತು ಈ ಸಮಾಜ ನನ್ನ ಒಪ್ಕೊಂಡಿಲ್ಲ, ಬಟ್ ನಾನು ಇವತ್ತು ನನ್ನಂತ ಎಷ್ಟೋ ಜನ ಅನಾಥರಿದ್ದಾರೆ, ಅವ್ರಿಗೋಸ್ಕರ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಪುನೀತ್ ಅವರು ನಮ್ಗೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿದ್ರು, ತುಂಬಾ ಸತಿ ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ನಾನು ನೆನ್ಪು ಮಾಡ್ಕೋಬೇಕು, ಯಾಕಂದ್ರೆ ಯಾರು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅವ್ರನ್ನ ಯಾವತ್ತೂ ನಾವು ಮರಿಬಾರ್ದು. ನಾನು ನಿಮ್ ತರ ಒಂದ್ ಒಳ್ಳೆ ಕುಟುಂಬದಿಂದ ಬಂದೆ, ಬಟ್ ಏನ್ ಮಾಡ್ಬೇಕು, ನನ್ನ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ನನ್ ಗಂಡಾಗೆ ಇದ್ದೆ. ಬಟ್ ಆ ದೇವ್ರ ಸೃಷ್ಟಿಲ್ ನಾನು ಹೆಣ್ಣ ಅದೇ. ಏನ್ ತಪ್ಪು ನಂದು? ಇಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಕೂತಿದ್ದೀರಾ, ದೊಡ್ಡೋರು ಕೂತಿದ್ದೀರಾ, ಕಾಲೇಜ್ ಕೂತಿದ್ದೀರಾ, ಯಂಗ್ ಸ್ಟಾರ್ಸ್ ಕೂತಿದ್ದೀರಾ. ನಾನು ಎಲ್ಲೇ ಹೋದಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮವರು ಭಿಕ್ಷೆ ಬೇಡ್ತಾ ಇದ್ದಾರೆ, ದೇ ಆರ್ ಮೇಕಿಂಗ್ ನ್ಯೂ ಸೆನ್ಸ್, ದೇ ಆರ್ ಕ್ರಿಯೇಟಿಂಗ್ ಇಶ್ಯೂಸ್ ಅಂತ. ನಾನು ಅವಾಗ ಕೇಳೋದು, ಇದೆಲ್ಲ ನಿಮ್ಮಂತ ಅಪ್ಪ ಅಮ್ಮಗಳೇ ತಪ್ಪು. ನಿಮ್ ತರಾನೇ ತಾನೇ ಅಪ್ಪ ಅಮ್ಮ ಅವ್ರಿಗೂ ಇರ್ತಾರೆ. ಸಮಾಜ ಆಡ್ಕೊಳುತ್ತೆ ಅಂತ ಮಕ್ಕಳನ್ನ ಈಚೆ ಹಾಕ್ತಾರೆ. ಮಕ್ಕಳು ಒಂದು ಏಜಿಗೆ ಬಂದಾಗ 7th 8th ಅವ್ರು ಒಂದು ಲೆವೆಲ್ಗೆ ಬಂದಿರ್ತಾರೆ, ಹೈಸ್ಕೂಲ್ಗೆ. ಆ ತರ ಅವ್ರಿಗೆ ಹಾರ್ಮೋನ್ ಚೇಂಜ್ ಆಗಿ ದೇ ವಿಲ್ ಗೆಟ್ ಒಂದು ಹಾರ್ಮೋನ್ಸ್ ಚೇಂಜ್ ಆಗತ್ತೆ. ಅವಾಗ್ಲೇ ಮನೆಯಿಂದ ಈಚೆ ಆಗ್ತಾರೆ. ಅವ್ರಿಗೆ ಎಜುಕೇಶನು ಇರಲ್ಲ, ಫ್ಯಾಮಿಲಿ ಅನ್ನೋ ಫೀಲಿಂಗು ಇರಲ್ಲ, ಅಪ್ಪ ಅಮ್ಮರೇ ಮುಂಚೆನೆ ಇರಲ್ಲ. ಅವಾಗ ಅವ್ರನ್ನ ಮನೆಯಿಂದ ಈಚೆ ಹಾಕೋ ಬದ್ಲಿ ಅವ್ರನ್ನ ಹೇಗೆ ಇದ್ರು ನಮ್ಮ ಮಕ್ಕಳು ಅಂತ ಒಪ್ಕೊಂಡ್ರೆ ಇವತ್ ಯಾಕೆ ಎಲ್ಲರೂ ರೋಡ್ಗೆ ಬರ್ತಾರೆ? ವೈ ದೋಸ್ ಪೀಪಲ್ಸ್ ವಿಲ್ ಕಮ್ ಔಟ್? ಹೇಳಿ, ಯಾರು ಉತ್ತರ ಕೊಡ್ತೀರಾ ನನಗೆ? ಅವ್ರು ಇನ್ನೇನ್ ಮಾಡ್ಬೇಕು ಹೇಳಿ? ನಿಮ್ಗೀಗ IT-BT ಯಾವ್ದಾದ್ರು ಕಂಪನಿಲಿ ಕೆಲಸ ಕೊಡ್ತಿದ್ರೆ ಹೇಳಿ, ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಜೀವನ ಏನಿರುತ್ತೆ? ನನ್ನಂತವ್ರೇನೋ ಹಠ ಛಲ ಇಟ್ಕೊಂಡು ನಾನು ಗುರಿ ಮುಟ್ಬೇಕು ಅಂತ ಇರ್ತೀನಿ, ನಾನು ಮಾಡ್ತೀನಿ. ನಂತರ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ತುತ ನಮಸ್ಸಸ್ತೆ 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 ನಮೋ ನಮಃ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಆಹ್ವಾನಿತರಿಗೂ, ಈ ಸಂಸ್ಥೆ ವಿದ್ಯಾರ್ಥಿನಿಯರಿಗೂ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಂತೋಷವನ್ನು ಸಮರ್ಪಿಸ್ತೇನೆ. ಪ್ರಕಾಶ್ ಮತ್ತು ಜ್ಯೋತಿ 2015ರಿಂದನೂ ನನಗೆ ತುಂಬ ಪರಿಚಿತರು. ನಾನು ಇಲ್ಲಿ ಬರೋವರೆಗೂ ನಾನು ಗೆಸ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಒಂದು ಫೋನ್ ಮಾಡಿದ್ರು, ತಾವು ಬರಬೇಕು ಅಂತ 2-3 ದಿವಸದಿಂದ ಆಯಿತು ಅಂತ ಬಂದೆ. ಇಲ್ಲಿ ಬಂದ ಮೇಲೆ ನನ್ನ ಹೆಸರನ್ನ
ಅನೌನ್ಸ್ ಮಾಡಿದರು. ನಾನು ಬಂದು ಇದು ಮಾಡಿದಾಗ ಇದುವರೆಗೂ ಅವರು ಬಹಳ ಚಾಲೆಂಜ್ ಆಗಿ ತಗೊಂಡು ಒಂದು ಸಂಸ್ಥೆ ಕಟ್ಟಬೇಕಂದ್ರೆ ಅನೇಕ ಅಡೆತಡೆಗಳಿದ್ದಾವೆ. ಅನೇಕ ಅಡೆತಡೆಗಳ ಮಧ್ಯೆ ಅವರು ಉತ್ತಮ ಮಾರ್ಗದರ್ಶನದಿಂದ ಈ ಸಂಸ್ಥೆಯನ್ನು ತುಂಬ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಆ ದೇವರು, ಆ ಭಗವಂತ, ಆ ದಂಪತಿಗೆ ಕರುಣಿಸಲಿ, ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಅಂತಂದು ಹೇಳ್ಬಿಟ್ಟು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಸುಮ್ಮನೆ ಬಿಡಬಾರ್ದು. ಅವಳು ಅಲ್ಲೇ ಜೈಲಲ್ಲಿ ಕೊರಗಿ ಸಾಯಬೇಕು ಅಕ್ಕ, ಸಾಯಬೇಕು. ಅಕ್ಕನ ಸಂಗೀತ ಏನಂತ ಏನಂತ ಅಭಿ ನನ್ನ ಅಕ್ಕನ, ಅಭಿ ನನ್ನ ಅಕ್ಕ ಅಲ್ಲ, ಅಭಿ ನನ್ನ ಶತ್ರು. ಇಷ್ಟು ದಿನ ಶತ್ರು ಆಗಿದ್ದು, ಇನ್ಮೇಲೆ ರಕ್ತ ಸಂಬಂಧದ ಶತ್ರು. ಆ ಅಭಿನ ಸುಮ್ಮನೆ ಬಿಡಬಾರ್ದು, ಆ ಅಭಿನ ಸುಮ್ಮನೆ ಬಿಡಬಾರ್ದು. ಏನಂದ್ರೆ ಯಾವಾಗ ನೋಡಿದ್ರು ಚಂದು ಚಂದು ಚಂದು. ಶಿವೇ, ನೀನ್ ಪ್ರೀತಿಸ್ಬೇಕಾಗಿರೋದು ಆ ಚಂದುನ ಅಲ್ಲ, ಈ ಗುರುನ ಕಂಟ್ರೋಲ್, ಕಂಟ್ರೋಲ್ ಕಂಟ್ರೋಲ್. ಆ ಹಳೆ ಶಿವ ಹೇಗೆ ಕೊರಗಿ ಸತ್ತೋದು, ಅದೇ ಶಿಕ್ಷೆ ನೀನ್ ಅನ್ಭವಿಸ್ತೀಯ. ಕಂಟ್ರೋಲ್ ಗುರು, ಕಂಟ್ರೋಲ್ ಕಂಟ್ರೋಲ್. ಗಾಳಿ ಮೇ ಹೊಡಿ, ಬಾಡಿ ಮೇ ಹೊಡಿ, ಬುಲೆಟ್ಗೆ ಆಚೆ ಬಂದ ಬರಬೇಕು. ಈ ಬಾಬು ಖಾನ್ ಹೆಸರಿಗೆ ಆಚೆ ಬಂದ್ಬಿಟ್ಟು ಇವ್ರದಕ್ಕೆ ನಾನೇ ಖಲ್ನಾಯಕ. ನೀನ್ ನೋಡಿದ್ರೆ ನಮ್ದಕ್ಕೆ ಗಂಟೆಗೆ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸುಹೇಲ್ ಅಂತ ಹೇಳಿ. ಸೊ ಹೇಗೆ ನಕ್ಷತ್ರಮ್ಮ ಹೇಳಿದ್ರು, ನಮಗೆ ನಾವು ಮನೆಯಿಂದ ಆಚೆ ಬಂದವರು ಅಂತ, ಅವರಲ್ಲಿ ನಾನೊಬ್ಬ ಆಗಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತೆ ಒಂದು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಮುಖ್ಯವಾಗಿ ನಮ್ಮದು ಒಂದು ಸಾಲಿಡಾರಿಟಿ ಫೌಂಡೇಶನ್ ಅಂತ ಒಂದು NGO ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಸಮುದಾಯದವರಿಗೆ LGBTQ ಕಮ್ಯುನಿಟಿ ಯಾರಿದ್ದಾರೆ ಅವರಿಗೆಲ್ಲ ನಾವು ಅವರಿಗೆ ಪ್ಲೇಸ್ಮೆಂಟ್ ಮಾಡಿಸುವಂಥದ್ದಾಗಿರಬಹುದು, ಮತ್ತು ಅವ್ರಿಗೆ ಅಪ್ಸ್ಕಿಲ್ಲಿಂಗ್ಸ್, ಮತ್ತು ಅವ್ರಿಗೆ ಯಾವ ರೀತಿ ಅವ್ರಿಗೆ ಕೋರ್ಸಸ್ ಬೇಕಾಗಿದೆ ಅದೇ ರೀತಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಸಪೋರ್ಟ್ಗೂ ಮತ್ತು ಈ ಕ್ಯಾಡ್ನೆಸ್ ಸೆಂಟರ್ಗೂ ಏನು ನಂಟಂತಂದರೆ, ಸೊ ಈ ಹಿಂದೆ ನನ್ನ ಕ್ಯಾಡ್ನೆಸ್ ಸೆಂಟರ್ ಬರೋದಕ್ಕೆ ಮುಂಚೆ ನಾನು ಬೇರೆ ಒಂದು ಸೆಂಟರ್ಗೆ ಹೋಗಿ ಈ ಥರ ನಮ್ಮ ಸಮುದಾಯದವರು ಕಲೀಲಿಕ್ಕೆ ಬರ್ತಾರೆ, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಕೊಡ್ಲಿಕ್ಕೆ ಅವಕಾಶ ಯೋಚನೆ ಮಾಡ್ತೀವಿ ಅಂತಂದ್ರು. ಮತ್ತೆ ಅದೇ ರೀತಿ ಅವರು ಸ್ಯಾರಿಯಲ್ಲಿ ಬರ್ತಾರ, ಅವ್ರ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರ, ಅವ್ರನ್ನ ನಾವು ಹೇಗೆ ಗುರ್ತಿಸ್ಬೇಕು ಅಂತಂದ್ಬಿಟ್ಟು ನನ್ನನ್ನೇ, ಸರ್ ನೀವು ಬರಬೇಡಿ, ಇಲ್ಲಿಗೆ ಬರಬೇಡಿ, ಈ ತರ ನೀವು ಬಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು 6 ತಿಂಗಳು 7 ತಿಂಗಳು ಹಿಂದೆ ನಡೆದಂತಹ ಘಟನೆ. ಸೊ ಆ ಸಂದರ್ಭದಲ್ಲಿ ನನಗೆ ಕಂಡು ಬಂದಂಥದ್ದು ಈ ಕ್ಯಾಡ್ನೆಸ್ ಸೆಂಟರ್. ಸೊ ಅಲ್ಲೂ ಸಹ ನಾನು ಮೆಟ್ಲು ಹತ್ಬೇಕಾದ್ರೆ ನಾನು ಮುಖ್ಯವಾಗಿ ಫಸ್ಟ್ ಹೋಗಿದ್ದು ರಾಜಾಜಿನಗರ ಸೆಂಟರ್ಗೆ. ಸೊ ಆ ಮೆಟ್ಲುಗಳನ್ನ ನಾನು ಹತ್ಬೇಕಾದ್ರೆ ಯೋಚನೆ ಮಾಡಿದೆ, ಎಲ್ಲಿ ನನಗೆ ಇಲ್ಲೂ ಸಹ ಈ ರೀತಿ ಉತ್ತರ ಬಿಡುತ್ತೇನೋ ಅನ್ನೋ ಒಂದು ಭಯ ಇತ್ತು. ಎಲ್ಲರಿಗೂ ನಮಸ್ಕಾರ. ಪುನೀತ ನಮನ ತುಂಬ ಅದ್ಭುತ ಕಾರ್ಯಕ್ರಮ. ಆ್ಯಕ್ಚುಲಿ ಪುನೀತ ಹೆಸರಲ್ಲೇ ಒಂದು ಸಂಚಲನ ಇದೆ ಅಂತ ಹೇಳ್ಬೋದು, ರೋಮಾಂಚನ ಆಗ್ತಾಯಿದೆ ಆ ಹೆಸರು. ಅವರ ಹೆಸರಲ್ಲಿ ಈ ಒಂದು ನಮನ ಅರ್ಪಿಸ್ತಾ ಇರುವಂತಹ ನಮ್ಮ ಜ್ಯೋತಿ ಮತ್ತು ಪ್ರಕಾಶ್. ಜ್ಯೋತಿ ಬೆಳೀತಾ ಇದ್ರೆ ಆ ಪ್ರಕಾಶಮಾನ ಬೆಳೀತಾ ಇರ್ತದೆ ಅಂತ ಹೇಳ್ತೀವಿ. ಅದೇ ಥರ ಕ್ಯಾಡ್ನೆಸ್ ಅಂತ ಅದೇ ಥರ ಬೆಳೀತಾ ಇದೆ. ಪವರ್ ಸ್ಟಾರ್ಗೆ ಜೈ ಅಂತ ಹೇಳೋಣ ಫಸ್ಟ್. ಪವರ್ ಸ್ಟಾರ್ಗೆ ಧನ್ಯವಾದಗಳು. ಯಾಕಂದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇರೋ ಅಥವಾ ಏನು ಮಾಡ್ತಾ ಇರೋ ಗೊತ್ತಿಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ ಚಪ್ಪಾಳೆ ಮುಖಾಂತರ ತಿಳ್ಕೊಂಡೆ. ಕ್ಯಾಡ್ನೆಸ್ಟ್ ಇವರ ಜೊತೆ ಅಂದರೆ ನಮ್ಮ ಪ್ರಕಾಶ್ ಅವ್ರ ಜೊತೆ ಮತ್ತು ಜ್ಯೋತಿ ಅವ್ರ ಜೊತೆ ಸಾಕಷ್ಟು ವರ್ಷಗಳ ಒಂದು ಪರಿಚಯ. ಅವರ ಇನ್ನೊಂದು ಸಂಸ್ಥೆಗಳಿಗೆಲ್ಲ ಪ್ರಮೋಷನ್ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ವಿ. ಕ್ಯಾಡ್ನೆಸ್ಟ್ ಆ್ಯಕ್ಚುಲಿ ಇದೇ ಒಂದು ಜಾಗದಲ್ಲಿ ಅದು ಲಾಂಚ್ ಆಗಿರುವಂತಹ ಒಂದು ಬ್ರ್ಯಾಂಡ್ ಕ್ಯಾಡ್ನೆಸ್ಟ್ ನಮ್ಮ ಒಂದು ಕಾರ್ಯಕ್ರಮದಲ್ಲೇ ಲಾಂಚ್ ಆಗಿತ್ತು. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಒಂದು ಕ್ಯಾಡ್ನೆಸ್ ಅಂತ ಒಂದು ಬ್ರ್ಯಾಂಡ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಈ ಥರ ಒಂದು ಸಂಚಲನ ಮೂಡಿಸ್ತಿರುವಂತಹ ಬ್ರ್ಯಾಂಡ್ ಕ್ಯಾಡ್ನೆಸ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಬ್ರಾಂಚ್ಗಳನ್ನು ಸಂಭಾಳಿಸೋದಿದೆಯಲ್ಲ ಅಷ್ಟು ಈಸಿ ಕೆಲಸ ಅಲ್ಲ ಅದು. ಆ್ಯಕ್ಚುಲಿ ಒಂದು ಸಂಸ್ಥೆ ಅಂದರೆ ಆ ಸಂಸ್ಥೆಗೆ ಸಾಕಷ್ಟು ಒಂದು ಅಡಿಗಳಿಂದ ಹಿಡಿದು ಅಡಿಪಾಯ ಹಾಕೊಂಡು ಅದನ್ನು
ಇಷ್ಟು ಜಾಗಗಳಲ್ಲಿ ಅದನ್ನು ಪಸರಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ತುಂಬ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ. ಆ ಶ್ರಮ ಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥೆನ ಬೆಳೆಸ್ತಾ ಇದ್ದಾರೆ ಕ್ಯಾಡ್ನೆಸ್ ತಂಡ. ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ಸದಾಕಾಲ ನಮ್ಮ ತಂಡ ಯಾವತ್ತೂ ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದಿನದಲ್ಲ, ಲೈಫ್ ಟೈಮ್ ನಾವು ನಿಮ್ಮ ಜೊತೆನೇ ಇರ್ತೀವಿ. ಇಂತಹ ಸಂಸ್ಥೆನ ಹುಟ್ಟಾಕಿರುವಂತಹ ದಂಪತಿಗಳಿಗೆ ಅಭಿನಂದನೆಗಳು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. Akshita and Meghana Aina. Next, AKN team. ಫ್ಯಾಕಲ್ಟೀಸ್ ಅಂಡ್ ಎಂಟೈರ್ ಸ್ಟಾಫ್ ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಡಿಫ್ರೆಂಟ್ ಆಲೋಚನೆಯನ್ನು ಇಟ್ಕೊಂಡು ಹೊಸದಾಗಿ ಶುರು ಮಾಡಿ ಇವತ್ತು 6-7 ಕಡೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಒಂದು ಉದ್ಯೋಗಕ್ಕೆ ಬೇಕಾಗಿರುವಂಥ ಒಂದು ಎಜುಕೇಷನ್ನ ನೀಡ್ತಾ ಇದೆ. ಸೊ ನಮಗೆ ಇವಾಗ ಹೇಳ್ತೇವೆ ತುಂಬ ಎಜುಕೇಷನ್ ಇದ್ರೂ ಇವತ್ತು ಕೆಲಸ ಸಿಗೋದಿಲ್ಲ ಎಲ್ಲೋದ್ರೂ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಶೇಷ ಕೋರ್ಸ್ಗಳು ಬೇಕಾಗುತ್ತೆ. ಅಂಥದ್ರಲ್ಲಿ ಆ ಒಂದು ಅವಶ್ಯಕತೆಯನ್ನು ಅರಿತು ಇವತ್ತು ಕ್ಯಾಡ್ನೆಸ್ಟ್ ಬೆಂಗಳೂರಲ್ಲಿ ಕಾರ್ಯಾಚರಿಸ್ತಾ ಇದೆ. ಸೊ ಇದಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾ ಇದೆ. ಡೆಫಿನೆಟ್ಲಿ ಈ ಥರದೊಂದು ಸಂಸ್ಥೆ ಬೇಕಾಗಿತ್ತು ಮತ್ತು ಅದನ್ನು ಬಹಳ ಅದ್ಭುತವಾಗಿ ಇವತ್ತು ನಿಭಾಯಿಸ್ತಾ ಇದೆ ಕ್ಯಾಡ್ನೆಸ್ಟ್ ಸಂಸ್ಥೆ. ಇನ್ನು ತುಂಬ ಖುಷಿ ಆಗ್ತಿದೆ. ಇವತ್ತು ಈ ಒಂದು ಪುನೀತ ನಮನ ಅಂತ ಏನು 2 ವರ್ಷ ಇವತ್ತು ಕಂಪ್ಲೀಟ್ ಆಗಿದೆ ಕ್ಯಾಡ್ನೆಸ್ಟ್ ಸಂಸ್ಥೆಗೆ. ಇವತ್ತು ಕ್ಯಾಡ್ನೆಸ್ಟ್ನ ವಾರ್ಷಿಕೋತ್ಸವವನ್ನು ಪುನೀತ್ ಸರ್ ಅವರಿಗೆ ಒಂದು ಅರ್ಪಿಸ್ತಾ ಇವತ್ತು ಪುನೀತ ನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಕ್ಯಾಡ್ನೆಸ್ಟ್ ಸಂಸ್ಥೆಗೆ ಒಂದು ವಾರ್ಷಿಕೋತ್ಸವ ಕರೆದಿದ್ದಕ್ಕೆ ತುಂಬ ಖುಷಿ ಮತ್ತು ಪುನೀತ ನಮನ ಅಂತ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್, ಜ್ಯೋತಿ ಪ್ರಕಾಶ್ ಅವ್ರಿಗೆ ಏನಾದರೂ ಹೇಳಬೇಕು ಅಂದರೆ ಏನಾದರೂ? ಸೊ ಜ್ಯೋತಿ ಪ್ರಕಾಶ್ ಇಬ್ಬರಿಗೂ ಅವರು ಮೇಡ್ ಫಾರ್ ಈಚ್ ಅದರ್ ಅಂತ ಸಿಕ್ಕಿದ್ದಾರೆ. ಯಾಕೆಂದರೆ ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಸ್ತ್ರೀ ಇರ್ತಾರೆ ಅಂತ ಇವತ್ತು ನಾವಿಲ್ಲಿ ನೋಡ್ತಾ ಇದ್ವಿ. ಆ ಚಿಕ್ಕ ಪುಟಾಣಿ ಮಗುವನ್ನು ಇಟ್ಕೊಂಡು ಅವರು ಗಂಡ ಹೆಂಡತಿ ಇಬ್ಬರೂ ಅಲ್ಲಿ ಬೆರೀತಿರೋದನ್ನು ನೋಡಿದರೆ ಬಹುಶಃ ಡೆಫಿನೆಟ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಂದರೆ ಅವ್ರ ಹೆಸರಲ್ಲಿ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೆಲ್ಲ ನಮಗೂ ಇನ್ವೈಟ್ ಮಾಡಿದ್ದಾರೆ. ಅದೇ ನಾನು ಅದೃಷ್ಟ ಅನ್ಕೋತೀನಿ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಅವ್ರ ಹುಟ್ಟುಹಬ್ಬ 17 ಮಾರ್ಚ್, ನನ್ನ ಹೆಂಡತಿ ಹುಟ್ಟುಹಬ್ಬ ಕೂಡ 17 ಮಾರ್ಚ್. ನನಗೊಂದು ದೊಡ್ಡ ಖುಷಿ ಅದು. ಇಂಥ ಕಾರ್ಯಕ್ರಮದಲ್ಲಿ ನಾನು ಸಹಭಾಗಿಯಾಗಿದ್ದಕ್ಕೆ ಕ್ಯಾಡ್ನೆಸ್ಟ್ ಅವರಿಗೆ ನಾನು ಚಿರಋಣಿ. ಹಾಗೆ ಅವರು ಹಲವಾರು ಕೋರ್ಸಸ್ಗಳನ್ನು ಮತ್ತೆ ಲಾಂಚ್ ಮಾಡಿದ್ದಾರೆ ಹೊಸದಾಗಿ. ಸೊ ಇದನ್ನು ಈ ಸ್ಟೂಡೆಂಟ್ಗಳೆಲ್ಲ ಅದನ್ನು ಸದುಪಯೋಗಪಡಿಸ್ಕೋಬೇಕು, ಆಮೇಲೆ ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಕ್ಯಾಡ್ನೆಸ್ಟ್ ಅವರು ಪ್ರತಿ ವರ್ಷ ಇಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇರಲಿ. ಪ್ರಕಾಶ್ ಅವರಾಗ್ಬೋದು, ಜ್ಯೋತಿ ಮೇಡಮ್ ಅವರಾಗ್ಬೋದು, ಇಡೀ ಅವರ ತಂಡದವರಿಗೆ ಶುಭಾಶಯಗಳು ಅಂತ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. Fine of dot money. So thanks a lot for giving the opportunity. ಏನು ಫ್ರೀಯಾಗಿ ಎಲ್ಲರಿಗೂ ಒಂದು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಇದು ಒಂದಿನ ಸಂಸ್ಥೆ ಎಂಟಾಗೈತೆ. ಆ ಥರ ಒಂದು 80 ಸಂಸ್ಥೆ ಆಗಬೇಕು. ಸೊ ನಮ್ಮಂಥ ಎಷ್ಟೋ ಆಶ್ರಮಗಳಿಗೂ ಅವರು ಜೊತೆಗಿದ್ದಾರೆ. ಸೊ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್.
ಮ್ಯಾಮ್ ಇವತ್ತು CNT ಅವ್ರದ್ದು ಚಾನಲ್ ಓಪನ್ ಆಗಿದೆ ಇದಕ್ಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ. ಯಾರೋ ಒಂದು ಒಳ್ಳೇದು ಸ್ಟಾರ್ಟಪ್ ಮಾಡಿದ್ದಾರೆ ಅಂದರೆ ನಾವು ಬೆನ್ನಲ್ಲಿ ಹೋಗಿ ಸಪೋರ್ಟ್ ಮಾಡಬೇಕು. ನಾವು ಡೆಫಿನೆಟ್ಲಿ ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. ಸೊ ಇದು ಒಂದು ದಿನ ರಿಲೇಷನ್ಶಿಪ್ ಅಲ್ಲ, ಇಟ್ ಇಸ್ ಪರ್ಮನೆಂಟ್ ಲೈಫ್ ಲಾಂಗ್ ರಿಲೇಷನ್ಶಿಪ್. ನಾವು ಅವ್ರ ಜೊತೆಗೆ ಇರ್ತೀವಿ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಾನು ಒಬ್ಬ ಶಿಕ್ಷಕನಾಗಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕನಾಗಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದು ರಾಜ್ಯ ವಕೀಲರ ಸಂಘದ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸುಮಾರು ನಮ್ಮ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಎಲ್ಲರೂ ಕೂಡ ನಾನು ಹಲವಾರು ಉದ್ಯೋಗಗಳನ್ನು ಪಡೆದು ಉತ್ತಮವಾಗಿ ಜೀವನವನ್ನು ಮಾಡ್ತಾಯಿರ್ತಕ್ಕಂಥ ವಿಷಯ ಒಂದು ಕಡೆ ಸಂತೋಷ ಆದರೆ, ಇನ್ನೊಂದು ಕಡೆ ನನ್ನ ವಿದ್ಯಾರ್ಥಿನಿಯಾದಂಥ ಜ್ಯೋತಿ ಮತ್ತು ಪ್ರಕಾಶ್ ಅವರು ಉದ್ಯೋಗವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಈ ಒಂದು ಸಂಸ್ಥೆಯನ್ನು ತೆಗೆದಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ. ನನ್ನ ಈ ಒಂದು ಶಿಕ್ಷಣವನ್ನು ದಾರಿ ಎಳೆದಿದ್ದರ ಪ್ರತಿಫಲ ಇವತ್ತು ನನಗೆ ದೊರಕಿದೆ ಅನ್ನೋದರಲ್ಲಿ ನಾನು ತುಂಬ ಸಂತೋಷವನ್ನು ಪಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ನೆನಪು ಇದೆಯಲ್ಲ, ಅದು ನನಗೆ ಇನ್ನೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡ್ತಾಯಿದೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಒಂದು ವಜ್ರ, ಆ ವಜ್ರವನ್ನು ಹೊರ ಬಂದಾಗಲೇ ಅದರ ಪ್ರಕಾಶ ಇವತ್ತು ಬೆಳಗ್ತಾ ಇದೆ. ಹಾಗೆ ಈ ಜ್ಯೋತಿ ಅಂತಕ್ಕಂಥದ್ದು ಒಂದು ಜ್ಯೋತಿ, ಪ್ರಕಾಶ ಅಂತಕ್ಕಂಥದ್ದು ಒಂದು ಜ್ಯೋತಿ, ಇವೆರಡರ ಒಂದು ಸಮ್ಮಿಲನ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ.